Hello my dear students, welcome to chemistry classes. Students, in this video we are going to start with the next concept and the next chapter of chemistry, that is chemical thermodynamics. Students, according to Greek word thermodynamics, nothing but thermo means heat and dynamics means movement. Common ಆಗಿ ಹೇಳಬೇಕು ಅಂದರೆ the simple meaning of thermodynamics is flow of heat. ಹಾಗಾದರೆ ಡೆಫಿನಿಷನ್ ನೋಡ್ತಾ ಹೋಗೋಣ. ಥರ್ಮೋಡೈನಾಮಿಕ್ಸ್ ಇಟ್ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್ that deals with the study of interconversion of heat energy with other forms of energy during physical and chemical process. All physical and chemical processes are accompanied by absorption of energy, redistribution of energy, liberation of energy. ಸೊ ನೋಡಿ, ಎಲ್ಲ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರೊಸೆಸ್ಗಳು ಅಥವಾ ಕೆಮಿಕಲ್ ರಿಯಾಕ್ಷನ್ಗಳು ಆಗಬೇಕು ಅಂದರೆ ಅಲ್ಲಿ ಸರ್ಟನ್ ಕೈಂಡ್ ಆಫ್ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಆಗ್ತಿರ್ಬೋದು, ಲಿಬರೇಷನ್ ಆಫ್ ಎನರ್ಜಿ ಆಗ್ತಿರ್ಬೋದು, ಅಥವಾ ರೀಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ಆಗ್ತಿರ್ಬೋದು. ಇವೆಲ್ಲ ಪ್ರೊಸೆಸ್ಗಳು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿದಲ್ಲಿ ಅಥವಾ ಕೆಮಿಕಲ್ ಪ್ರೊಸೆಸ್ದಲ್ಲಿ ಆಗ್ತಾ ಇದೆ. ನೆಕ್ಸ್ಟ್ ಒನ್, ಸೊ ದಿಸ್ ಈಸ್ ದ ಡಯಾಗ್ರಾಮ್ಯಾಟಿಕಲ್ ರೀಪ್ರೆಸೆಂಟೇಷನ್ ಆಫ್ thermodynamics. Thermodynamics is a study of effect of work, heat and energy on a system. ಒಂದು ಸಿಸ್ಟಮ್ ಮೇಲೆ, ಸಿಸ್ಟಮ್ ಅಂದರೆ ಫಾರ್ ಎಕ್ಸಾಂಪಲ್ ಈ ಬೀಕರ್ ಆಫ್ ವಾಟರ್, ಅದನ್ನು ನಾವು ಸಿಸ್ಟಮ್ ಅಂತ ಹೇಳ್ತೀವಿ. ಆಮೇಲೆ ಎ ಟ್ರೀ ಇಟ್ ಇಸ್ ಅ ಸಿಸ್ಟಮ್, ಎ ಆ್ಯನಿಮಲ್ ಇನ್ ಎ ಸೊಸೈಟಿ ಇಟ್ ಈಸ್ ಆಲ್ಸೋ ಎ ಸಿಸ್ಟಮ್, ಈ ರೀತಿ ಹೇಳ್ಬೋದು. ಹಾಗಾದರೆ ಥರ್ಮೋಡೈನಾಮಿಕ್ಸ್ ಅಂದರೆ ವರ್ಕ್, ಹೀಟ್, ಎನರ್ಜಿ ಇವು ಯಾವ ರೀತಿ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗ್ತದೆ ಅನ್ನೋದನ್ನು ನಾವು ಥರ್ಮೋಡೈನಾಮಿಕ್ ಅಂತ ಹೇಳ್ತೀವಿ. ಆ್ಯಂಡ್ ಥರ್ಮೋಡೈನಾಮಿಕ್ಸ್ ಈಸ್ ಓನ್ಲಿ ಕನ್ಸರ್ನ್ ವಿತ್ ಅ ಲಾರ್ಜ್ ಸ್ಕೇಲ್ ಅಬ್ಸರ್ವೇಷನ್ ಅಥವಾ ಮ್ಯಾಕ್ರೋಸ್ಕೋಪಿಕ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಇದು ಮ್ಯಾಕ್ರೋಸ್ಕೋಪಿಕ್ ಸಿಸ್ಟಮ್ದಲ್ಲಿ ಮಾತ್ರ ನಾವು ಇದನ್ನು ಅಥವಾ ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ನಮಗೆ ಝೀರೋತ್ ಲಾ ಅಂತ ಬರ್ತದೆ, ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅಂತ ಬರ್ತದೆ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅಂತ ಬರ್ತದೆ. ಓಕೆ, ನೆಕ್ಸ್ಟ್ ಒನ್, ಥರ್ಮೋಡೈನಾಮಿಕ್ ಟರ್ಮ್ಸ್. ಒಂದಿಷ್ಟು ನಮಗೆ ಇಲ್ಲಿ ಥರ್ಮೋಡೈನಾಮಿಕ್ ಟರ್ಮ್ಸ್ ಅಂತ ಬೇಕಾಗ್ತದೆ. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ ಥರ್ಮೋಡೈನಾಮಿಕ್ಸ್, the knowledge of the system surrounding universe boundary is essential. In that first one, system. A system is a specified portion of the universe which is under thermodynamic study and which is separated from the rest of the universe with a definite boundary. ಸಿಸ್ಟಮ್ ಅಂದರೆ ಈಗ ನಾವು ಯಾವುದೋ ಒಂದು ಮ್ಯಾಕ್ರೋಸ್ಕೋಪಿಕ್ ಸಿಸ್ಟಮ್ನ, ಅಂದರೆ ಬೀಕರ್ ಫುಲ್ ಆಫ್ ವಾಟರ್, ಈಗ ಒಂದು ಬೀಕರ್ ಫುಲ್ ಆಫ್ ವಾಟರ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಾವು ಸಿಸ್ಟಮ್ ಅಂತ ಹೇಳಬೇಕು. ಅದರ ಸರೌಂಡಿಂಗ್ ಇರ್ತಕ್ಕಂಥ ಏರಿಯಾನ ನಾವು ಸರೌಂಡಿಂಗ್ಸ್ ಅಂತ ಹೇಳಬೇಕು. ರಿಮೈನಿಂಗ್ ಸಿಸ್ಟಮ್ ಮತ್ತು ಸರೌಂಡಿಂಗ್ ಬಿಟ್ಟು ರಿಮೈನಿಂಗ್ ಇರ್ತಕ್ಕಂಥ ಎಲ್ಲ ನಾವು ಏರಿಯಾನ ನಾವಿಲ್ಲಿ ಯೂನಿವರ್ಸ್ ಅಂತ ಹೇಳ್ಬೋದು. ಓಕೆ, ಹಾಗಾದ್ರೆ ನೋಡೋಣ. ಫಾರ್ ಎಕ್ಸಾಂಪಲ್, ಎ ಬೀಕರ್ ಕಂಟೈನಿಂಗ್ ವಾಟರ್ ಈಸ್ ಎ ಸಿಸ್ಟಮ್. ಆಲ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಆಲ್ಸೋ ಲಿವಿಂಗ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್, ಸರೌಂಡಿಂಗ್ಸ್. The surrounding is the portion of the universe excluding the system. ಸರೌಂಡಿಂಗ್ ಅನ್ನೋದು ಯೂನಿವರ್ಸ್ದು ಒಂದು ಪೋರ್ಷನ್, ಬಟ್ ಇಲ್ಲಿ ಯಾವುದನ್ನು ಬಿಟ್ಟು ಅಂದರೆ ಸಿಸ್ಟಮನ್ನು ಬಿಟ್ಟು. ಆ್ಯಂಡ್ ಕೆಪೇಬಲ್ ಆಫ್ ಎಕ್ಸ್ಚೇಂಜಿಂಗ್ ಮ್ಯಾಟರ್ ಆ್ಯಂಡ್ ಎನರ್ಜಿ ವಿತ್ ದ ಸಿಸ್ಟಮ್. ಯೂಶುವಲಿ ದ ಸರೌಂಡಿಂಗ್ಸ್ ಆರ್ ರೆಸ್ಟ್ರಿಕ್ಟೆಡ್ ಟು ಎ ರೀಜನ್ ಇನ್ ಇಮಿಡಿಯೇಟ್ ವಿಸಿನಿಟಿ ಆಫ್ ದ ಸಿಸ್ಟಮ್ ಅಂಡರ್ ಸ್ಟಡಿ. When water taken in a beaker is a system, the air around the beaker forms the surrounding. ಓಕೆ, ಹಾಗೆ ಇನ್ನೊಂದು ಟರ್ಮ್ ಇದೆ ಬೌಂಡ್ರಿ ಅಂತೇಳಿ. ಸೊ ಬೌಂಡ್ರಿ ಅಂದ್ರೇನು? ಸಿಸ್ಟಮ್ ಮತ್ತು ಸರೌಂಡಿಂಗ್ ನಡುವೆ ಇರತಕ್ಕಂಥ ಒಂದು ಸರ್ಫೇಸ್ಗೆ ನಾವು ಬೌಂಡ್ರಿ ಅಂತ ಕರಿತೀವಿ. ಬೌಂಡ್ರಿ ನಥಿಂಗ್ ಬಟ್ ಅಂಡರ್ ದ ಸರ್ಫೇಸ್ ದ್ಯಾಟ್ ಸಪ್ರೇಟ್ಸ್ ದ ಸಿಸ್ಟಮ್ ಫ್ರಮ್ ದ ಸರೌಂಡಿಂಗ್ ಇಸ್ ಕಾಲ್ಡ್ ಅ ಬೌಂಡ್ರಿ. ನೆಕ್ಸ್ಟ್ ಒನ್, ಟೈಪ್ಸ್ ಆಫ್ ಸಿಸ್ಟಮ್. ಹಾಗಾದರೆ ಸಿಸ್ಟಮ್ದಲ್ಲಿ ಒಂದಿಷ್ಟು ನಮಗೆ ಟೈಪ್ಸ್ ಬರ್ತದೆ. 3 ಟೈಪ್ಸ್. ದೇ ಆರ್ ಓಪನ್ ಸಿಸ್ಟಮ್, ಕ್ಲೋಸ್ಡ್ ಸಿಸ್ಟಮ್, ಐಸೋಲೇಟೆಡ್ ಸಿಸ್ಟಮ್ ಅಂತೇಳಿ. ಓಪನ್ ಸಿಸ್ಟಮ್ ಇಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಓಪನ್ ಸಿಸ್ಟಮ್ ಈಸ್ ಎ ಕಪ್ ಆಫ್ ಟೀ. ಕ್ಲೋಸ್ಡ್ ಸಿಸ್ಟಮ್ ಅಂದರೆ ಎ ಕಪ್ ಆಫ್ ಟೀ ವಿತ್ ಲಿಡ್. ಓಕೆ, ಒಂದು ಕಪ್ ಆಫ್ ಟೀ ತೊಗೊಂಡು ಅಥವಾ ಒಂದು ಬೀಕರ್ ಫುಲ್ ಆಫ್ ವಾಟರ್ ತೊಗೊಂಡು ಅದ್ರ ಮೇಲೆ ಲಿಡ್ ಮುಚ್ಚಿದ್ರೆ ಅದನ್ನು ನಾವು ಕ್ಲೋಸ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಐಸೋಲೇಟೆಡ್ ಸಿಸ್ಟಮ್ ಅಂದರೆ ವಾಟರ್, ಹಾಟ್ ವಾಟರ್ ಇರ್ಬೋದು, ವಾಟರ್ ತೊಗೊಂಡು ಥರ್ಮಸ್ ಫ್ಲಾಸ್ಕಲ್ಲಿ ಇಟ್ಟರೆ ಅದು ನಮಗೆ ಐಸೋಲೇಟೆಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದರೆ ಓಪನ್ ಸಿಸ್ಟಮ್ದಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗ್ತದೆ, ಮಾಸ್ ಕೂಡ ಟ್ರಾನ್ಸ್ಫರ್ ಆಗ್ತದೆ. ಕ್ಲೋಸ್ಡ್ ಸಿಸ್ಟಮ್ದಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗ್ತದೆ, ಬಟ್ ದೇರ್ ಇಸ್ ನೋ ಟ್ರಾನ್ಸ್ಫರ್ ಆಫ್ ಅ ಮಾಸ್. ಇನ್ ಐಸೋಲೇಟೆಡ್ ಸಿಸ್ಟಮ್ ದೇರ್ ಇಸ್ ನೋ ಟ್ರಾನ್ಸ್ಫರ್ ಆಫ್ ಹೀಟ್ ಆ್ಯಸ್ ವೆಲ್ ಆಸ್ ಅ ಮಾಸ್. ಹಾಗಾದರೆ ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್, ಓಪನ್ ಸಿಸ್ಟಮ್ ಅಂದರೆ ಏನು? ಆ್ಯನ್ ಓಪನ್ ಸಿಸ್ಟಮ್ ಈಸ್ ಎ ಸಿಸ್ಟಮ್ ವಿಚ್ ಕ್ಯಾನ್ ಎಕ್ಸ್ಚೇಂಜ್ ಬೋತ್ ಮ್ಯಾಟರ್ ಆ್ಯಂಡ್ ಎನರ್ಜಿ ವಿತ್ ದ ಸರೌಂಡಿಂಗ್ಸ್. ಎಕ್ಸಾಂಪಲ್,
Water in an open beaker is an open system because it can exchange both energy and matter with the surroundings. Plants and animals are also open system. ಅಂದರೆ ಇಲ್ಲಿ ಮಾಸ್ ಕೂಡ ಎಕ್ಸ್ಚೇಂಜ್ ಆಗ್ತದೆ ಸರೌಂಡಿಂಗ್ ಜೊತೆ, ಹಾಗೆ ಹೀಟ್ ಕೂಡ ಎಕ್ಸ್ಚೇಂಜ್ ಆಗ್ತದೆ. ಸೆಕೆಂಡ್ ಒನ್, ಕ್ಲೋಸ್ಡ್ ಸಿಸ್ಟಮ್. ಇಟ್ ಈಸ್ ಎ ಸಿಸ್ಟಮ್ ವಿಚ್ ಕ್ಯಾನ್ ಎಕ್ಸ್ಚೇಂಜ್ ಎನರ್ಜಿ ಬಟ್ ನಾಟ್ ಮ್ಯಾಟರ್ ವಿತ್ ದ ಸರೌಂಡಿಂಗ್. ಕ್ಲೋಸ್ಡ್ ಸಿಸ್ಟಮ್ ಅಂದರೆ ಇಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ, ಬಟ್ ಯಾವುದೇ ಕಾರಣಕ್ಕೂ ಮ್ಯಾಟರ್ ಎಕ್ಸ್ಚೇಂಜ್ ಆಗೋದಿಲ್ಲ ಸರೌಂಡಿಂಗ್ ಜೊತೆ. ಎಕ್ಸಾಂಪಲ್, hot water in a contact with its vapor in a closed container, there can be no exchange of matter, but there can be exchange of energy. Third one, isolated system. It is a system which exchanges neither matter nor energy with the surroundings. Example, water in contact with its vapor in a closed and insulated vessel like a thermos flask. Next one, state of a system. ಯಾವುದೇ ಒಂದು ಸಿಸ್ಟಮ್ದು ನಾವು ಸ್ಟೇಟ್ ಅಂತ ಹೇಳಬೇಕು ಅಂದರೆ, ಎ ಸಿಸ್ಟಮ್ ಈಸ್ ಸೇಡ್ ಟು ಬಿ ಇನ್ ಎ ಡೆಫಿನೆಟ್ ಸ್ಟೇಟ್ ಇಫ್ ಇಟ್ ಈಸ್ ಅ ಪ್ರೆಷರ್, ಟೆಂಪರೇಚರ್, ವಾಲ್ಯೂಮ್ ಆ್ಯಂಡ್ ಕಾಂಪೋಸಿಷನ್ ಹ್ಯಾವ್ ಅ ಫಿಕ್ಸ್ಡ್ ವ್ಯಾಲ್ಯೂಸ್. ದೀಸ್ ಪ್ರಾಪರ್ಟೀಸ್ ಆರ್ ಕಾಲ್ಡ್ ಸ್ಟೇಟ್ ವೇರಿಯೇಬಲ್ಸ್. ಆ್ಯಂಡ್ ನೆಕ್ಸ್ಟ್ ಒನ್, ಸ್ಟೇಟ್ ಫಂಕ್ಷನ್. ಎನಿ ಪ್ರಾಪರ್ಟಿ ಆಫ್ ದ ಸಿಸ್ಟಮ್ ವಿಚ್ ಡಿಪೆಂಡ್ಸ್ ಓನ್ಲಿ ಆನ್ ದ ಸ್ಟೇಟ್ ಆಫ್ ಅ ಸಿಸ್ಟಮ್ is also called a state function. Example, internal energy, enthalpy, entropy and Gibbs energy. Next one, standard state. The most stable state of a system at 298 Kelvin and 1 bar pressure is known as standard state of the system. ಯಾವುದೇ ಒಂದು ಸಿಸ್ಟಮ್ದು ಸ್ಟ್ಯಾಂಡರ್ಡ್ ಸ್ಟೇಟ್ ಯಾವುದು ಅಂದರೆ ಟೆಂಪ್ರೇಚರ್ 298 ಕೆಲ್ವಿನ್ ಇರಬೇಕು, ಹಾಗೆ 1 ಬಾರ್ ಪ್ರೆಷರ್ ಇರಬೇಕು. ಹಾಗಿದ್ರೆ ಅದನ್ನು ನಾವು ಯಾವುದೇ ಒಂದು ಸಿಸ್ಟಮ್ದು ಸ್ಟ್ಯಾಂಡರ್ಡ್ ಅಥವಾ ಸ್ಟೇಬಲ್ ಸ್ಟೇಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಫಾರ್ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಗ್ಯಾಸ್, ಆಕ್ಸಿಜನ್ ಮಾಲಿಕ್ಯೂಲ್, ದ ಸ್ಟ್ಯಾಂಡರ್ಡ್ ಸ್ಟೇಟ್ ಈಸ್ ಗ್ಯಾಸ್. ಕಾರ್ಬನ್ ಡೈಆಕ್ಸೈಡ್ದು ಸ್ಟ್ಯಾಂಡರ್ಡ್ ಸ್ಟೇಟ್ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್ದು ಕೂಡ ಸ್ಟ್ಯಾಂಡರ್ಡ್ ಸ್ಟೇಟ್ ಗ್ಯಾಸ್ ಇದೆ, ಆಕ್ಸಿಜನ್ ಮಾಲಿಕ್ಯೂಲ್ದು ಕೂಡ ಸ್ಟ್ಯಾಂಡರ್ಡ್ ಸ್ಟೇಟು ಗ್ಯಾಸ್ ಅಂತ ಇದೆ. ಫಾರ್ ವಾಟರ್ ಮಾಲಿಕ್ಯೂಲ್, ಲಿಕ್ವಿಡ್ ಸ್ಟೇಟ್ ಈಸ್ ಸ್ಟ್ಯಾಂಡರ್ಡ್ ಸ್ಟೇಟ್. ಫಾರ್ ಕಾರ್ಬನ್, ಗ್ರಾಫೈಟ್ ಈಸ್ ದ ಸ್ಟ್ಯಾಂಡರ್ಡ್ ಸ್ಟೇಟ್. ಆ್ಯಂಡ್ ನೆಕ್ಸ್ಟ್ ಒನ್, ಥರ್ಮೋಡೈನಾಮಿಕ್ ಪ್ರೊಸೆಸ್. ಥರ್ಮೋಡೈನಾಮಿಕ್ ಪ್ರೊಸೆಸ್ದಲ್ಲಿ ಒಂದಿಷ್ಟು ಪ್ರೊಸೆಸ್ ಬರ್ತವೆ, ಲೈಕ್ ಐಸೋಥರ್ಮಲ್ ಪ್ರೊಸೆಸ್ ಅಂತೇಳಿ ಇದೆ ಫಸ್ಟ್ ಒನ್. ಸೊ ಹಾಗಾದರೆ ಐಸೋಥರ್ಮಲ್ ಪ್ರೊಸೆಸ್ ಅಂದರೆ ಏನು? ಐಸೋ ಮೀನ್ಸ್ ಸೇಮ್, ಥರ್ಮಲ್ ಮೀನ್ಸ್ ಟೆಂಪ್ರೇಚರ್. ಯು ನೋ ದ್ಯಾಟ್ ಎ ಪ್ರೊಸೆಸ್ ಡ್ಯೂರಿಂಗ್ ವಿಚ್ ದ ಟೆಂಪ್ರೇಚರ್ ಆಫ್ ದ ಸಿಸ್ಟಮ್ ರಿಮೇನ್ ಕಾನ್ಸ್ಟಂಟ್. ಎ ಪ್ರೊಸೆಸ್ ಡ್ಯೂರಿಂಗ್ ವಿಚ್ ದ ಟೆಂಪ್ರೇಚರ್ ಆಫ್ ದ ಸಿಸ್ಟಮ್ ರಿಮೇನ್ ಕಾನ್ಸ್ಟಂಟ್ ಈಸ್ ಕಾಲ್ಡ್ ಐಸೋಥರ್ಮಲ್ ಪ್ರೊಸೆಸ್. ಯಾವುದೇ ಒಂದು ಸಿಸ್ಟಮ್ದು ಟೆಂಪ್ರೇಚರ್ ಕಾನ್ಸ್ಟಂಟ್ ಆಗಿದ್ದರೆ ಅದನ್ನು ನಾವು ಐಸೋಥರ್ಮಲ್ ಪ್ರೊಸೆಸ್ ಅಂತ ಹೇಳ್ತೀವಿ. ಸೊ ಹಿಯರ್ T1 is equal to T2 for an isothermal process. And the change in the temperature, delta T is equal to T2 minus T1 is equal to 0. For an isothermal process, P1 V1 is equal to P2 V2. Next one, adiabatic process. A process during which no heat is exchanged between the system and the surrounding is called adiabatic process. Adiabatic process ಅಂದರೆ ಯಾವುದೇ ಕಾರಣಕ್ಕೂ ಹೀಟ್ ಕೂಡ ಎಕ್ಸ್ಚೇಂಜ್ ಆಗೋದಿಲ್ಲ. ಆಮೇಲೆ a process during which no heat exchange between system and the surrounding. ಸಿಸ್ಟಮ್ ಮತ್ತು ಸರೌಂಡಿಂಗ್ ನಡುವೆ ಯಾವುದೇ ಕಾರಣಕ್ಕೂ ಹೀಟ್ ಎಕ್ಸ್ಚೇಂಜ್ ಆಗೋದಿಲ್ಲ. ಇದನ್ನು ನಾವು ಅಡಿಯಾಬೆಟಿಕ್ ಪ್ರೊಸೆಸ್ ಅಂತ ಹೇಳ್ತೀವಿ. ಆ್ಯಂಡ್ ಅಡಿಯಾಬೆಟಿಕ್ ಪ್ರೊಸೆಸ್ ಇಸ್ ಕ್ಯಾರಿಡ್ ಔಟ್ ಇನ್ ಆ್ಯನ್ ಐಸೋಲೇಟೆಡ್ ವೆಸಲ್. ಐಸೋಲೇಟೆಡ್ ಸಿಸ್ಟಮ್ನಲ್ಲಿ ಮಾತ್ರ ನಾವು ಅಡಿಯಾಬೆಟಿಕ್ ಪ್ರೊಸೆಸ್ನ ನೋಡ್ಬೋದು. ದ ವಾಲ್ ಆಫ್ ಸಚ್ ಅ ವೆಸಲ್ ವಿಚ್ ಡಸ್ ನಾಟ್ ಕಂಡಕ್ಟ್ ಹೀಟ್ ಈಸ್ ಕಾಲ್ಡ್ ಆ್ಯನ್ ಅಡಿಯಾಬೆಟಿಕ್ ವಾಲ್. ಫಾರ್ ಆನ್ ಅಡಿಯಾಬೆಟಿಕ್ ಪ್ರೊಸೆಸ್, ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು 0. ಫಾರ್ ಆನ್ adiabatic process, Pv is equal to constant. Next one, isobaric process. A process during which the pressure remain constant is called isobaric process. P1 is equal to P2 for an isobaric process. So ಇಲ್ಲಿ pressure remain constant ಇರ್ತದೆ. Delta P is equal to P2 minus P1 is equal to 0. Isobaric process is carried out in an open vessel. Next one, isochoric. ಇಲ್ಲಿ ವಾಲ್ಯೂಮ್ ಅಂತ ಬರ್ತದೆ. A process during which the volume remain constant is called isochoric process. V1 is equal to V2 for an isochoric process. So delta V is equal to V2 minus V1 is equal to 0. Isochoric process is carried out in an closed vessel. And next one, students, reversible process. So these all are simple thermodynamical terms. Okay. Reversible process, a process which is extremely slow and can be reversed at any instant of time by increasing the opposing force,
by an infinitesimally small amount is called a reversible process. So reversible process ಅಂದರೆ both forward reaction as well as backward reaction takes place ಅಂತ ಹೇಳ್ಬೋದು. It requires infinite number of steps. ನೆಕ್ಸ್ಟ್ ಒನ್ ಇರ್ರಿವರ್ಸಿಬಲ್ ಪ್ರೊಸೆಸ್. ಇಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗೋದಿಲ್ಲ. ಎ ಪ್ರೊಸೆಸ್ ವಿಚ್ ಇಸ್ ಕ್ಯಾರಿಡ್ ಔಟ್ ರ್ಯಾಪಿಡ್ಲಿ ಸೊ ದ್ಯಾಟ್ ದ ಸಿಸ್ಟಮ್ ಡಸ್ ನಾಟ್ ಗೆಟ್ ಅ ಚಾನ್ಸ್ ಟು ಅಟೈನ್ ಇಕ್ವಿಲಿಬ್ರಿಯಮ್. ಆಲ್ ದ ಸ್ಪಾಂಟೇನಿಯಸ್ ಪ್ರೊಸೆಸ್ occurring in nature are irreversible. An irreversible process cannot be reversed at any stage. So these are the simple differences between reversible process and irreversible processes. Next one, intensive property. Intensive property ಅಂದ್ರೆ ಏನು? Intensive property of a system nothing but it is a property which does not depend on the quantity of a substance present in the system. ಸಿಸ್ಟಮ್ದಲ್ಲಿರ್ತಕ್ಕಂಥ ಸಬ್ಸ್ಟೆನ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಅಂದರೆ ಸಿಸ್ಟಮ್ದಲ್ಲಿರ್ತಕ್ಕಂಥ ಕ್ವಾಂಟಿಟಿ ಆಫ್ ಅ ಸಬ್ಸ್ಟೆನ್ಸ್ ಮೇಲೆ ಈ ಪ್ರಾಪರ್ಟಿಗಳು ಡಿಪೆಂಡ್ ಆಗಿರೋದಿಲ್ಲ. ಎಕ್ಸಾಂಪಲ್ ಡೆನ್ಸಿಟಿ, ವಿಸ್ಕೋಸಿಟಿ, ಸರ್ಫೇಸ್ ಟೆನ್ಷನ್, ಪ್ರೆಷರ್, ಟೆಂಪ್ರೇಚರ್, ಕಾನ್ಸಂಟ್ರೇಷನ್, ಮೋಲಾರ್ ಹೀಟ್, ಮೋಲಾರ್ ವಾಲ್ಯೂಮ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ specific heat. Extensive property, exactly opposite to the intensive property. Extensive property of a system is a property which depends upon the quantity of a substance present in the system. Example, mass, volume, number of moles, entropy, Gibbs energy, etc. Next one, work. What is meant by work? Work means of transferring energy. Mechanical work andrenu? Mechanical work nothing but force into displacement. ಎಲೆಕ್ಟ್ರಿಕಲ್ ವರ್ಕ್ ಅಂದರೆ ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ವರ್ಕ್ ಡನ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಜೂಲ್. ವರ್ಕನ್ನು ನಾವು ಜೂಲಿಂದ ಎಕ್ಸ್ಪ್ರೆಸ್ ಮಾಡ್ತೀವಿ. ಹಾಗಾದರೆ ಹೀಟ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಎನರ್ಜಿ ಟ್ರಾನ್ಸ್ಫರ್. ಹೀಟ್ ಸ್ಪಾಂಟೇನಿಯಸ್ಲಿ ಗೆಟ್ಸ್ ಟ್ರಾನ್ಸ್ಫರ್ಡ್ ಫ್ರಾಮ್ ಎ ಹಾಟರ್ ಟು ಕೋಲ್ಡರ್ ಬಾಡಿ. ಇಟ್ ಇಸ್ ಆಲ್ಸೋ ಎಕ್ಸ್ಪ್ರೆಸ್ಡ್ ಇನ್ ಜೂಲ್.